ನಾನಿವತ್ತು ತೋರಿಸ್ತಾ ಇರೋಂಥ ರೆಸಿಪಿ ಬಂದುಬಿಟ್ಟು ಬಸಿದ ಸಾರು. ಅಂದರೆ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಬಸ್ಸಾರು ಅಂತ ಏನು ಹೇಳ್ತೀವಲ್ಲ ಅದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಎಲ್ಲ ಸೀಸನಲ್ಲೂ ಮಾಡೋದಕ್ಕೆ ತುಂಬ ಸೂಟಬಲ್ ಆಗಿದೆ. ಹಾಗೆಯೇ ಬಸಿದಿರೋಂಥ ತರಕಾರಿಯಿಂದ ಮಾಡೋವಂಥ ಪಲ್ಯ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಈ ಎರಡನ್ನು ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ದಿನ ನಾನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ನಾನು ಮೊದಲಿಗೆ 1 ಕಪ್ಪಷ್ಟು ಬೇಳೆನ ಇಲ್ಲಿ ಓಪನ್ ಪಾತ್ರೆನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನೀವು ಇದನ್ನು ಬೇಕಿದ್ದರೆ ಕುಕ್ಕರಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಹ ಮುಂದೆ ಹೇಳ್ತೀನಿ ನಾನು. ಇದಕ್ಕೆ ಸಾಕಷ್ಟು ನೀರನ್ನು ಹಾಕ್ಬಿಟ್ಟು ಬೇಯೋದಕ್ಕಿಡೋಣ. ಈ ಬೇಳೆ ಅರ್ಧದಷ್ಟಾದರೂ ಬೇಯಬೇಕಾಗತ್ತೆ. ಕುಕ್ಕರಲ್ಲಾದರೆ ನೀವು ಒಂದೇ ಸಲ ಹಾಕ್ಬೋದು, ಬಟ್ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಬೇಕಾದ್ರೆ ಈ ರೀತಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಳೆನ ಬೇಯಿಸ್ಕೊಬೇಕು. ಆ ನಂತರ ಇದಕ್ಕೆ ನಾವು ಬೇಕಿರೋಂಥ ತರಕಾರಿ ಅಂದರೆ ಈ ಸೊಪ್ಪುಗಳ ಕಾಂಬಿನೇಷನ್ ಅಂದರೆ ಸಬ್ಬಕ್ಕಿ ಸೊಪ್ಪು, ದಂಟಿನ ಸೊಪ್ಪು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು. ಇಲ್ಲಾಂದರೆ ಈ ಸಬ್ಬಕ್ಕಿ ಸೊಪ್ಪಿನ ಜೊತೆಗೆ ಬೀನ್ಸ್, ಕ್ಯಾರೆಟ್ ಸಹ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಸಬ್ಬಕ್ಕಿ ಸೊಪ್ಪಿನ ಜೊತೆ ಸಣ್ಣದಾಗಿ ಹೆಚ್ಚಿರೋಂಥ ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕ್ಕೊತಾ ಇದ್ದೀನಿ. ನೀವು ಸಾಕಷ್ಟು ಕಾಂಬಿನೇಷನ್ಗಳು ಮಾಡ್ಬೋದು ಈ ಬಸ್ಸಾರಲ್ಲಿ. ಅಂದರೆ ಕೋಸು ಮತ್ತು ಬೇಳೆ, ಇಲ್ಲಾಂದರೆ ಬರೀ ಸೊಪ್ಪು ಮತ್ತು ಬೇಳೆ, ಇಲ್ಲಾಂದರೆ ಬರೀ ಬೀನ್ಸ್ ಬೇಳೆ ಹಾಕಿ ಮಾಡ್ಬೋದು. ಬೇಳೆ ಜೊತೆಗೆ ಬೇಕಾದರೆ ಹೆಸರು ಕಾಳು ಸಹ ಆ್ಯಡ್ ಮಾಡ್ಕೊಬೋದು. ಇಲ್ಲಾಂದರೆ ಹುರುಳಿಕಾಳಲ್ಲಿ ಮಾಡ್ಬೋದು. ಹುರುಳಿಕಾಳಲ್ಲಿ ಮಾಡೋ ಬಸ್ಸಾರಂತೂ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಇಷ್ಟ ಮಾಡಿದವರೇ ಇಲ್ಲ ಅಂತ ಹೇಳ್ಬೋದು ನಾನು. ನಮ್ಮ ಮನೆಯಲ್ಲಂತೂ ನನ್ನ ಫ್ರೆಂಡ್ಸು, ರಿಲೇಟಿವ್ಸ್ ಯಾರು ಬಂದರೂ ಬಸ್ಸಾರು ಮಾಡು ಅಂತಲೇ ಹೇಳ್ತಾರೆ. ಯಾಕೆಂದರೆ ಅದ್ರ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೀವು ಸಿಂಪಲ್ ಇದ್ರ ಮಸಾಲೆ ಅಂತೂ ತುಂಬಾ ಸಿಂಪಲ್ಲು, ತುಂಬಾ ಮಸಾಲೆ ಹಾಕಬೇಕು ಆ ಥರ ಏನೂ ಇಲ್ಲ. ಅದನ್ನು ಸಹ ನಾನು ಮುಂದೆ ತೋರಿಸ್ತೀನಿ. ನೀವು ಕುಕ್ಕರಲ್ಲಿ ಬೇಯಿಸಬೇಕು ಅಂತಂದರೆ ಇದನ್ನು ನೀವು ಆ ಬೇಳೆ ಕಂಪ್ಲೀಟಾಗಿ ಬೇಯ್ದೇ ಇರೋಷ್ಟು ವಿಷಲ್ ಹಾಕ್ಕೋಬೇಕಾಗತ್ತೆ. ಅಂದರೆ 4 ವಿಷಲ್ಗೆ ನಿಮ್ಮದು ಬೇಳೆ ಬೆಂದೋಗುತ್ತೆ ಅಂದರೆ ನೀವು 2 ವಿಷಲಿಗೆ ಆಫ್ ಮಾಡಬೇಕಾಗತ್ತೆ. ಆದರೆ ಎಲ್ಲನೂ ಮೊದಲಿಗೆ ಹಾಕ್ಕೊಂಬಿಡಿ. ಅಂದರೆ ತರಕಾರಿ, ಬೇಳೆ, ಉಪ್ಪು ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ನೀವು ವಿಷಲ್ ಹಾಕ್ಕೊಬೋದು. ಅಂದರೆ ನೀವೇನು ಯೂಶ್ವಲಾಗಿ ಹಾಕ್ತೀರ ಅದ್ರದ್ದು ಅರ್ಧದಷ್ಟು ವಿಷಲ್ ಹಾಕ್ಸಿದ್ರೆ ಸಾಕು. ನೋಡಿ, ಇಲ್ಲಿ ಬೇಳೆ ಬೆಂದಿದೆ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಉಪ್ಪು ಹಾಕಿದ್ರೆ ಏನಾಗುತ್ತೆ, ಬೇಳೆ ಬೇಯೋದಿಲ್ಲ. ಹಾಗಾಗಿ ಲಾಸ್ಟಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ತರಕಾರಿಗೆ ಎಷ್ಟು ಬೇಕಲ್ಲ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ. ಈ ಉಪ್ಪು ಹಾಕಿದ ನಂತರ 1 ನಿಮಿಷದಷ್ಟು ಬೇಯಿಸ್ಕೋಬೇಕು. ಯಾಕೆಂದರೆ ಆ ತರಕಾರಿ ಎಲ್ಲ ಉಪ್ಪು ಹಿಡಿಬೇಕು. ಕಡಿಮೆ ಆಯಿತು ಅನಿಸಿದ್ರೆ ನೀವು ಪಲ್ಯ ಮಾಡಬೇಕಾದ್ರೆ ಮತ್ತೆ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು 1 ನಿಮಿಷದಷ್ಟು ಇದನ್ನು ಕುದಿಸ್ಕೊತಾ ಇದ್ದೀನಿ. ಕುದಿಸಿ ಆದಮೇಲೆ ಇದನ್ನು ನಾವು ಬಸ್ಕೋಬೇಕು. ಅಂದರೆ ಈ ತರಕಾರಿನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ನೀವು ಇದನ್ನು ಬಸಿಲೂಬಹುದು, ಇಲ್ಲ ಅಂತಂದರೆ ಯಾವುದಾದ್ರೂ ಜಾಲರಿ ಇರೋಂತಹ ಒಂದು ಸೌಟಲ್ಲಿ ಎತ್ಕೋಬೋದು. ನಾನಿಲ್ಲಿ ಅದನ್ನು ಬೇರೆ ಇದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಜಾಲರಿ ಇರೋಂತಹ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಆ ಪಾತ್ರೆ ಅಡಿನಲ್ಲಿ ಇನ್ನೊಂದು ಏನಾದರೂ ಬೌಲ್ ಇಟ್ಕೊಳ್ಳಿ. ಯಾಕೆಂದರೆ ಅದರಿಂದ ನೀರು ಇಳಿಯುತ್ತೆ ಕೆಳಗಡೆ. ಈ ರೀತಿ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿರಿ. ಇಲ್ಲಿ ನೀವು ಇದನ್ನು ಸೋಸೋದಕ್ಕೆ ಅಂದರೆ ಇದ್ರದ್ದು ನೀರೆಲ್ಲ ಬಸಿಯೋದಕ್ಕೆ ಇಡಬೇಕಾಗತ್ತೆ ಸ್ವಲ್ಪ ಹೊತ್ತು. ಅಂದರೆ ತಣ್ಣಗಾಗಬೇಕು ಪಲ್ಯ ಎಲ್ಲ. ಇದರಲ್ಲಿ ಏನಾದ್ರು ನಿಮಗೆ ಇನ್ನೂ ನೀರಿದೆ ಅನಿಸಿದ್ರೆ ನೀವು ಪಲ್ಯ ಮಾಡಬೇಕಾದ್ರೆ ಅದನ್ನು ಕೈಯಲ್ಲಿ ಸ್ವಲ್ಪ ಹಿಂಡಿ ತೆಗಿಬೇಕಾಗತ್ತೆ ನೀರನ್ನು. ಇಲ್ಲಿ ಎಲ್ಲ ಕಂಪ್ಲೀಟಾಗಿ ತರಕಾರಿ ತೆಗಿಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ಉಳ್ಕೊಂಡ್ರೂ ಪರವಾಗಿಲ್ಲ, ಅದು ಚೆನ್ನಾಗಿ ಅನಿಸುತ್ತೆ ಸಾರು ಜೊತೆಗೆ. ನೋಡಿ, ಇಲ್ಲಿ ಕಂಪ್ಲೀಟಾಗಿ ಎಲ್ಲ ತರಕಾರಿಗಳನ್ನು ತಗೊಂಡಿದ್ದೀನಿ ನಾನು. ಅದರಲ್ಲಿರೋ ನೀರಲ್ಲಿ ನಾವು ಈಗ ಸಾರು ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸ್ಕೊತಾ ಇದ್ದೀನಿ. ಈಗ ಮಸಾಲೆಗೆ ಒಂದು ಸಣ್ಣ ತುಂಡು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮಸಾಲೆಗೆ ತಿಳಿಸಾರಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ತಿಳಿಸಾರಿನ ಪುಡಿ, ಅದರಲ್ಲೂ ನಾನು MTR ತಿಳಿಸಾರಿನ ಪುಡಿನ ಹಾಕ್ಕೊತಾ ಇದ್ದೀನಿ. 2ರಿಂದ 3 ಅಷ್ಟೇ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ. ಆಮೇಲೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. 2 ಟೀ ಸ್ಪೂನಷ್ಟು ತಿಳಿಸಾರಿನ ಪುಡಿ. ಇದರಲ್ಲಿ ನಾನು MTR ತಿಳಿಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವುದು ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ನನ್ನಲ್ಲಿರೋ ತಿಳಿಸಾರಿನ ಪುಡಿ ಖಾಲಿಯಾಗಿರೋದ್ರಿಂದ ನಾನು MTR ಯೂಸ್ ಮಾಡ್ತಾ ಇದ್ದೀನಿ. ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿ ಅದು ಸಿಡಿದ ನಂತರ ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಬೇಕಾಗತ್ತೆ. ಯಾಕೆಂದರೆ ಇದರಲ್ಲಿ ಈ ಸಾರಲ್ಲಿ ಮೇಯ್ನಾಗಿರೋ ಫ್ಲೇವರೇ ಬೆಳ್ಳುಳ್ಳಿ. ಈ ಸಾರಿಗೆ ಹಾಗೂ ಪಲ್ಯಕ್ಕೆ ಎರಡಕ್ಕೂ ಸಹ ಬೆಳ್ಳುಳ್ಳಿ ಹಾಕಬೇಕು. ಆ ಫ್ಲೇವರಿಂದನೇ ನಿಮಗೆ ಆ ಸಾರು ತುಂಬ ಹೈಲೈಟ್ ಆಗುತ್ತೆ. ನಂತರ ಸ್ವಲ್ಪ
ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿ ಇದಿಷ್ಟೇ ಒಗ್ಗರಣೆಗೆ ಸಾಕು. ಇದು ಸ್ವಲ್ಪ ಘಮ ಬಂದ ನಂತರ ನಾವು ಹುಣಸೆ ಹಣ್ಣನ್ನು ಏನು ನೆನೆಸಿಟ್ಕೊಂಡಿದ್ವಿ ಅದನ್ನು ಹಿಂಡ್ಕೊಂಡು ಈ ಸಾರಿಯೊಳಗೆ ಹಾಕ್ಕೋಬೇಕಾಗತ್ತೆ. ಇದು ಸ್ವಲ್ಪ ಕುದಿಸ್ಕೊಳ್ಳಿ. ಕುದ್ದಾದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಮಸಾಲೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಈ ಮಸಾಲೆನೂ ಸಹ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಯಾಕೆಂದರೆ ತೆಂಗಿನಕಾಯಿ ಎಲ್ಲ ಹಸಿದೆ ಹಾಕಿರೋದ್ರಿಂದ ಇದು ಮಸಾಲೆ ಸ್ವಲ್ಪ ಬೇಯಬೇಕು. ಇದನ್ನು ಸ್ವಲ್ಪ ಸೌಟಲ್ಲಿ ಕಲಿಸ್ಬಿಟ್ಟು ಬೇಯಲಿಕ್ಕೆ ಬಿಡಿ. ಒಂದು 2ರಿಂದ 3 ನಿಮಿಷ ಬೆಂದರೆ ಸಾಕು. ಅಂದರೆ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗುತ್ತೆ. ಆ ನಂತರ ನಾವೇನು ತರಕಾರಿಗಳನ್ನು ಬಸಿದು ತೆಗೆದಿರೋಂಥ ನೀರಿರುತ್ತಲ್ಲ ಆ ನೀರನ್ನು ಆ್ಯಡ್ ಮಾಡ್ಕೊಬೇಕು. ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಇದಕ್ಕೆ ನಾವು ಉಪ್ಪು ಹಾಕಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಹಾಕಬೇಕು. ಯಾಕೆ ಅಂದರೆ ನಾವು ಮೊದಲೇನೆ ಪಲ್ಯಕ್ಕೆ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿದ್ವಿ. ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕಿ ಯಾವಾಗ್ಲೂ. ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ ಇಲ್ಲಿ ಇದ್ರದ್ದು ಘಮ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಮನೆ ತುಂಬ ಹರಡ್ಕೊಂಡಿದೆ. ಎಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಮನೆ ತುಂಬ ಇದ್ರ ಪರಿಮಳನೇ ತುಂಬಿಕೊಂಡಿದೆ ನಿಜ ಹೇಳಬೇಕಂದ್ರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಅದಕ್ಕೇನು ನಾವು ಬಸ್ತು ತೆಗ್ದಿರೋಂಥ ತರಕಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ, ಅಂದರೆ ಆ ತರಕಾರಿಗಳಿಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಎಣ್ಣೆ, ಆಮೇಲೆ ಸಾಸಿವೆ, ಜೊತೆಗೆ ನಾನು ಆಗಲೇ ಹೇಳ್ದಾಗೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೋಬೇಕು. ಇದು ಫ್ಲೇವರ್ ಬಿಟ್ಟ ನಂತರ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ಳಿ. ನಂತರ ಈ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದನ್ನು ಹುರಿಬೇಕು. ಇದು ಸಾಫ್ಟ್ ಆಗಬೇಕು ಬೇಗ ಅಂದರೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಅಂದರೆ ಆ ಈರುಳ್ಳಿಗೆ ಎಷ್ಟು ಬೇಕಲ್ಲ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಜೊತೆಗೆ 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ ತುರಿದಿರೋಂಥ ತೆಂಗಿನಕಾಯಿ, ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಬೋದು, ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಆದರೆ ಈ ತೆಂಗಿನ ತುರಿ ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ಹುರಿಬೇಕು ಇದನ್ನು. ಹಾಗೆ ಹಸಿ ಬಿಟ್ಟರೆ ಏನಾಗುತ್ತೆ, ಅದು ಹಳಸೋಗೋದು ಚಾನ್ಸಸ್ ಇರುತ್ತೆ ಸಂಜೆ, ಅಂದರೆ ಸ್ವಲ್ಪ ಟೈಮ್ ಆದಮೇಲೆ. ಹಾಗಾಗಿ ಇದನ್ನು ಸ್ವಲ್ಪ ತೆಂಗಿನ ತುರಿ ಹಾಕಿದ ಮೇಲೆ ಸ್ವಲ್ಪ ಹುರ್ಕೊಳ್ಳಿ ಇದನ್ನು. ನೋಡಿ ಇಲ್ಲಿ ನಮಗೆ ಪಲ್ಯಕ್ಕೆ ಒಗ್ಗರಣೆ ರೆಡಿಯಾಗಿದೆ. ಈಗ ಇದಕ್ಕೆ ನಾವೇನು ಅಂದರೆ ಸೋಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ತರಕಾರಿಗಳನ್ನು ಹಾಕ್ಕೋಬೇಕು. ಒಂದು ಸಲ ಹಿಂಡಿ ನೋಡಿ, ಅದರಲ್ಲಿ ಏನಾದ್ರು ನೀರು ಬರ್ತಿದೆ ಅಂದರೆ ಆದಷ್ಟು ಹಿಂಡ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಪಲ್ಯ. ಯಾಕೆಂದರೆ ಅದ್ರಲ್ಲಿ ನೀರಿದ್ದರೆ ಅಷ್ಟು ರುಚಿ ಅನಿಸಲ್ಲ. ಇಲ್ಲಿ ನನಗೆ ಸ್ವಲ್ಪನೂ ನೀರಿಲ್ಲ, ಹಾಗಾಗಿ ಹಾಗೆ ಹಾಕ್ಕೋತಾ ಇದ್ದೀನಿ. ಈ ಪಲ್ಯದ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಆ ಬೆಳ್ಳುಳ್ಳಿ ಫ್ಲೇವರ್ ಅಂತೂ ತುಂಬಾ ಹೈಲೈಟ್ ಆಗುತ್ತೆ. ಇದು ಮತ್ತು ಸಾರಿನ ಕಾಂಬಿನೇಷನ್ನು ಎಲ್ಲರಿಗೂ ಫೇವರೇಟ್ ನಿಜ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅಂತೇಳಿ ನಾನು ಸ್ವಲ್ಪ ಅಡಿಷನಲ್ಲಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ನಮ್ಮ ಪಲ್ಯ ಮತ್ತು ಸಾರು ರೆಡಿಯಾಗಿದೆ. ನೀವು ಈ ಸಾರನ್ನ ಮುದ್ದೆ ಜೊತೆಗಾರು ತಿನ್ಬೋದು, ಅನ್ನದ ಜೊತೆಗೆ ತಿನ್ಬೋದು, ಅಥವಾ ಸೂಪ್ ಥರ ಕುಡಿಬೋದು, ಹೇಗಾರು ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ಪಲ್ಯ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಇದನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.